ದರ್ಶನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಬ್ಬೊಬ್ಬರು ಸೆಲೆಬ್ರಿಟಿಗಳು ಮಾತಾಡ್ತಾ ಇದ್ದಾರೆ, ಅವರವರ ಒಪಿನಿಯನ್ ಅನ್ನ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆಗೆ ನಟಿ ಭಾವನಾ ರಾಮನ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ದರ್ಶನ್ ನೀವು ಕಂಡಂತೆ ದರ್ಶನ್ ಹೆಂಗಿರ್ತಿದ್ರು? ಮೊದಲಿಗೆ ನಿಮ್ಮ ರಿಯಾಕ್ಷನ್. ನಾನು ಕಂಡಂತೆ ಅಲ್ಲ, ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ನಾಚಿಕೆಯ ಸ್ವಭಾವದವರು ಅಂತ ಹೇಳ್ಬೋದು. ಈಸ್ ನಾಟ್ ಅ ಪರ್ಸನ್ ತುಂಬ ಅವರಾಗವರೇ ಹೋಗಿ ಮುಂದುವರೆದು ಮಾತಾಡೋ ಥರದ ವ್ಯಕ್ತಿತ್ವ ಅಲ್ಲ. ಶುರುಲಂತೂ ಮಾತೇ ಆಡ್ತಾ ಇರಲಿಲ್ಲ, ಎಲ್ಲೋ ಒಂದು ಕಡೆ ಒಬ್ಬರೇ ಇರ್ತಾಯಿದ್ರು, ಅವ್ರ ಪಾಡಿಗೆ ಅವ್ರಿರೋದು. ಐ ಥಿಂಕ್ ಅದಾದಮೇಲೂ ಸಹ ಹೀ ಈಸ್ ನಾಟ್ ಅ ಪರ್ಸನ್. ಈಗ ನಮ್ಮಲ್ಲಿ ತುಂಬ ಜೋವಿಯಲ್ ಆಗಿರ್ತಿದ್ದವರು ನಾನು ತುಂಬ ಹತ್ತಿರದಿಂದ ನೋಡಿರೋದಂದರೆ ಅಂಬರೀಷ್ ಸರ್ ಅಥವಾ ವಿಷ್ಣು ಸರ್. ಇವರೆಲ್ಲರೂ ಮಾತಾಡದೇ ಇದ್ರು ಮಾತಾಡಿಸ್ತಾರೆ. ಇವ್ರು ಆ ಥರದವರಲ್ಲ, ಅವ್ರನ್ನ ಹೋಗಿ ಮಾತಾಡ್ಸಿದ್ರೆ ಮಾತಾಡ್ತಾರಷ್ಟೇ ಬಿಟ್ಟರೆ ಅವರಾಗವರೇ ಬಂದು ಮಾತಾಡ್ತಾ ಇರೋದವ್ರು ಏನಾನಲ್ಲ. ಮೇಡಮ್, ನೀವು ಹೇಳಿದ್ರಿ ತುಂಬ ನಾಚಿಕೆ ಸ್ವಭಾವದವರು, ಅವರಾಗಿ ಅವರು ಮಾತಾಡಲ್ಲ, ಅದೊಂದು ವ್ಯಕ್ತಿತ್ವ. ಈಗ ಕಟ್ ಮಾಡಿದರೆ ಇವತ್ತು ಕೊಲೆ ಪ್ರಕರಣದಡಿ ಜೈಲು ಪಾಲಾಗಿದ್ದಾರೆ. ಸೊ ಇದನ್ನು ಎಷ್ಟು ಅರಗಿಸ್ಕೊಳ್ಳೋಕ್ಕೆ ಸಾಧ್ಯನಾ ಅಂತ? ನಾನು ಅರಗಿಸ್ಕೊಳ್ಳೋಕ್ಕಾಗಲ್ಲ ಅದನ್ನು. ಒಂದು ರೀತಿಯ ಹಾಂಟ್ ಮಾಡೋವಂಥದ್ದಾಗಬಹುದು, ಏನಾಗಿರಬಹುದು, ಅದರ ಹಿಂದಿನ ಘಟನೆಗಳೇನಾಗಿರಬಹುದು, ಅಥವಾ ಯಾಕಾಗಿ ಹೀಗಾಗಿರ್ಬೋದು. ಯಾಕಂದರೆ ಒಬ್ಬ ಯಾವುದೇ ವ್ಯಕ್ತಿಯ ಒಂದು ಮನಸ್ಥಿತಿ ಬದಲಾಗಬೇಕಂದ್ರೆ ಒಂದು ದಿನದಲ್ಲಿ ಬದಲಾಗೋದಲ್ಲ ಅದು. ಇಟ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಐ ಡೋಂಟ್ ಬಿಕಮ್ ಗುಡ್ ಇನ್ ಅ ಡೇ, ನಿದರ್ ಐ ಬಿಕಮ್ ಗುಡ್ ಇನ್ ಆರ್ ಬ್ಯಾಡ್ ಇನ್ ಅ ಡೇ. ಸೊ ಹಾಗಾಗಿ ಇಟ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಬಟ್ ನಾನು ನೋಡಿರೋದ್ರಲ್ಲಿ ಈ ಊಹಾಪೋಹಗಳು ಇದನ್ನೆಲ್ಲ ನಾನು ಖಂಡಿತವಾಗ್ಲೂ ಕಂಡಿಲ್ಲ. ಸೆಟ್ಟಲ್ಲಿ ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ ಅನ್ನೋದು ಇವಾಗ ಎಲ್ಲರೂ ಕೇಳ್ತಾ ಇದ್ದಾರೆ. ಐ ಹ್ಯಾವ್ ನೆವರ್ ಸೀನ್ ಸಚ್ ಥಿಂಗ್ಸ್. ಎಲ್ಲ ಕಲಾವಿದರು ಅಷ್ಟೇ. ಐ ಥಿಂಕ್ ಕರ್ನಾಟಕ ರಾಜ್ಯದಲ್ಲಿ ವಿ ಹ್ಯಾವ್ ಅ ಮೋರ್ ಡಿಸಿಪ್ಲಿನರಿ ಪೀಪಲ್. ಯಾವತ್ತಿಗೂ ನಾವು ನಿರ್ಮಾಪಕರಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡ್ತೀವಿ. ಬಟ್ ಇವತ್ತು ಮೆನ್ ಅಂದರೆ ಮೇಲ್ ಆರ್ಟಿಸ್ಟಿಗೆ ಸ್ವಲ್ಪ ಜಾಸ್ತಿ ಕಾಂಪಿಟಿಷನ್ ತುಂಬ ಜಾಸ್ತಿ ಇದೆ. ದೇ ಹ್ಯಾವ್ ಟು ಡೀಲ್ ವಿತ್ ಮೆನಿ ಥಿಂಗ್ಸ್. ಒಂದು ಇವತ್ತೆಲ್ಲ ಒಂದು ದೇಹದಾಢ್ಯತೆಯನ್ನು ಅವರು ಪರಿಪಾಲಿಸ್ಕೊಂಡಿರಬೇಕು. ಎಲ್ಲದರಲ್ಲೂ ಒಂಥರ ದೇ ಶುಡ್ ಲುಕ್ ವೆರಿ ಚಾರ್ಮಿಂಗ್, ಆ್ಯಕ್ಟಿವ್, ನಾಟ್ ಜಸ್ಟ್ ಚಾರ್ಮಿಂಗ್, ಒಂಥರ ಹ್ಯಾಪನಿಂಗ್. ಇದೆಲ್ಲ ಒಂದು ಇವತ್ತಿನ ಒಂದು ಕಾಂಪಿಟೇಟಿವ್ ಯುಗ. ಯು ಆರ್ ಸಪೋಸ್ ಟು ಬಿ ಕಾಂಪಿಟಿಂಗ್ ವಿತ್ ಎವ್ರಿ ಒನ್. ದೆರ್ ಈಸ್ ನೋ ವಂಡರ್, ದೆರ್ ಈಸ್ ಅ ಪ್ರೆಷರ್. ಬರೀ ಒಂದು ಪ್ರೆಷರ್ ಆರ್ಟಿಸ್ಟಿಗಲ್ಲ, ನಿರ್ಮಾಪಕರಿಗೆ ಮಾತ್ರ ಅಲ್ಲ, ನಿರ್ದೇಶಕರಿಗೆ ಮಾತ್ರ ಅಲ್ಲ, ಆನ್ ಎವ್ರಿ ಆರ್ಟಿಸ್ಟ್ ದೆರ್ ಇಸ್ ಅ ಪ್ರೆಷರ್. ಸ್ಪೆಷಲಿ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನದಂಥ ಪ್ರೆಷರ್ ನಮ್ಮ ಮೇಲಿದೆ. ಯಾಕಂದರೆ ವಿ ಡೋಂಟ್ ಹ್ಯಾವ್ ಅ ಮಾರ್ಕೆಟ್ ಇಲ್ಲ ಅಂತಾರೆ, ವಿ ಡೋಂಟ್ ಹ್ಯಾವ್ ಅ ಬಯರ್ಸ್. ಹಾಗಾಗಿ ವಿ ಹ್ಯಾವ್ ಮೋರ್ ಪ್ರೆಷರ್. ಎಂಥ ಸಿನಿಮಾ ಮಾಡಿದ್ರು ನಮ್ಮ ಸಿನಿಮಾಗಳನ್ನ ನೋಡೋಕ್ಕೆ ಬರಲ್ಲ. ಇಲ್ಲಿ ತಮಿಳ್ ಇದೆ, ಮಲಯಾಳಂ ಇದೆ, ತೆಲುಗು ಇದೆ, ಜರ್ಮನ್, ಇಟಾಲಿಯನ್, ಎವ್ರಿಥಿಂಗ್, ಯು ನೇಮ್ ಇಟ್, ಯು ಹ್ಯಾವ್ ಆಲ್ ದ ಲ್ಯಾಂಗ್ವೇಜಸ್. ಇಷ್ಟೆಲ್ಲ ಇದೆ. ನೀವೇ ನೋಡ್ತಿರಬಹುದು, ನಮ್ಮ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲಿಗೆ ಬರೋವಂತಹ ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ, ಅಪಾರವಾದಂತಹ ಒಂದು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಇವತ್ತು ಎಂಥ ಸಿನಿಮಾ ಮಾಡಿದ್ರೂ ಬರಲ್ಲ, ಅಥವಾ ಎಷ್ಟೇ ಪಬ್ಲಿಸಿಟಿ ಕೊಟ್ಟರೂ ಬರಲ್ಲ. ಸೊ ವಿ ಡೂ ನೀಡ್ ಸಮ್ ಸಪೋರ್ಟ್ ಫ್ರಮ್ ಪೀಪಲ್. ಮೇಡಮ್, ನೀವು ಆರಂಭದ ದಿನಗಳಿಂದಲೂ ದರ್ಶನ್ ಅವರನ್ನು ನೋಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿದ್ರಿ. ಸೊ ಭಗವಾನ್ ಆಗಿರ್ಬೋದು, ಚಿಂಗಾರಿ ಆಗಿರ್ಬೋದು, ಇಂಥ ಮೂವಿಗಳಲ್ಲಿ ಅಭಿನಯಿಸಿದ್ರ. ಸೊ ಆರಂಭದ ದಿನಗಳಲ್ಲಿದ್ದಂಥ ವ್ಯಕ್ತಿತ್ವ ಇತ್ತೀಚಿನ ದಿನಗಳಲ್ಲಿ ಅವ್ರು ಕಳ್ಕೊಂಡ್ರ ಹಂಗಿದ್ರೆ? ಅದು ನನಗೆ ಗೊತ್ತಿಲ್ಲ, ಯಾಕಂದರೆ ನನ್ನ ಜೊತೆ ಅದೆಲ್ಲ ಬದಲಾವಣೆ ಯಾವುದೂ ಆಗಿಲ್ಲ. ನಾನು ಯಾವಾಗಲೂ ಹೆಂಗಿದ್ದೀನಿ ಅಥವಾ ನಮ್ಮಿಬ್ಬರಲ್ಲಿ ಮಾತುಕತೆ ಹೇಗೆ ನಡೆಯುತ್ತೆ, ಇಟ್ಸ್ ಜಸ್ಟ್ ದ ಸೇಮ್, ನಥಿಂಗ್ ಹ್ಯಾಸ್ ಚೇಂಜ್ ಹಿಮ್. ಅಥವಾ ಅವರ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವ್ರ ಮಾತಾಗಲಿ, ಅವ್ರ ನಡವಳಿಕೆ ಆಗಲಿ, ನಾನು ಅವರು ಮಾತಾಡ್ಸೋದ್ರಲ್ಲಿ ಯಾವ ಬದಲಾವಣೆಯೂ ನಾನು ಕಂಡಿಲ್ಲ. ಐ ಡೋಂಟ್ ನೋ ಅಬೌಟ್ ದಿ ಅದರ್ ಪೀಪಲ್ ಸೇಯಿಂಗ್. ಮೇಡಮ್, ಅವರನ್ನೇ ನಂಬಿ ಅಥವಾ ಅವರೇ ಮಾದರಿಯಾಗಿ ಇಟ್ಕೊಂಡು ಒಂದಿಷ್ಟು ಅಭಿಮಾನಿಗಳಿದ್ದಾರೆ. ಬಟ್ ಒಂದಿಷ್ಟು ಅಭಿಮಾನಿಗಳಲ್ಲಿ ಒಂದಿಷ್ಟಿಲ್ಲ ರೀ, ಒಂದಿಷ್ಟಿದ್ದಾರೆ ಅಂತ ಹೇಳಿ ಒಂದಿಷ್ಟಿಲ್ಲ. ಐ ಥಿಂಕ್ ಇಟ್ಸ್ ಟೈಮ್, ವಿ ಶುಡ್ ಬಿ ಹ್ಯಾಪಿ ಅಬೌಟ್ ಸಂಬಡಿ ಸಕ್ಸಸ್. ನಾನು ಹೇಳ್ತಾ ಇರೋದು, ಅಭಿಮಾನಿಗಳು ಒಂದು ಸ್ವಲ್ಪ ಜನ ಇವಾಗ ಚೇಂಜ್ ಆಗ್ತಾ ಇದ್ದಾರೆ ಈ ಘಟನೆ ಆದಮೇಲೆ. ಸೊ ಅಂಧಾಭಿಮಾನಿಗಳಿಗೆ ಏನು ಹೇಳ್ತಿದ್ದೀರಿ? ಯಾಕಂದರೆ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇದೆ, ಪಾಸಿಟಿವ್ ಕಮೆಂಟ್ಸ್ಗಳು ಅಭಿಮಾನಿಗಳಾಗ್ತಿದ್ದಾರೆ. ಯಾವುದೇ ಕಮೆಂಟು ಯಾರ ವ್ಯಕ್ತಿತ್ವವನ್ನಾಗಲಿ ಅಥವಾ ಜೀವನವನ್ನಾಗಲಿ ಬದಲಾಯಿಸೋಕ್ಕಾಗಲ್ಲ. ಎಲ್ಲದೂ ಅದು ತಾತ್ಕಾಲಿಕ. ಅವ್ನು ತುಂಬ ಇಷ್ಟಪಡ್ತಾ ಇದ್ರೂ ಅದು ಅವ್ರ ಮನಸ್ಸಿಗೆ ಅನಿಸಿದೆ, ಅದಕ್ಕೆ ನಾವು ಖುಷಿ ಪಡಬೇಕು. ಇಷ್ಟಪಡಲಿಲ್ಲ ಅಂದರೆ ನಾವೇನು ತುಂಬ ಒತ್ತಾಯಪೂರ್ವಕವಾಗಿ ಹೋಗಿ ನೀವು ನನ್ನನ್ನು ಇಷ್ಟಪಡಿ ಅಂತ ಹೇಳೋಕ್ಕಾಗಲ್ಲ. ಅದು ಅವರವರ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್.
ಸ್ಟಾರ್ಟಿಂಗ್ ದರ್ಶನ್ ಅವರು ಅರೆಸ್ಟ್ ಆದಾಗ ಸೆಲೆಬ್ರಿಟಿಗಳನ್ನು ಮಾತಾಡ್ಸಕ್ಕೆ ಹೋಗಬೇಕಾದ್ರೆ ಹಿಂಜರಿತಾ ಇದ್ರು, ಮಾತಾಡಕ್ಕೆ ಮುಂದೆ ಬರ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅದೇನಾಗುತ್ತಂದರೆ ನಮಗೆ ಒಂದು ಆಘಾತ ಆಗಿರುತ್ತೆ, ಮನಸ್ಸಿನಲ್ಲಿ ನಮಗೊಂದು ಕಸಿವಿಸಿ ಇರುತ್ತೆ. ವೆನ್ ಯು ಡೋಂಟ್ ಹ್ಯಾವ್ ಅ ಕ್ಲಾರಿಟಿ ಫಾರ್ ಯುವರ್ ಓನ್ ಸೆಲ್ಫ್, ಕ್ಲಾರಿಟಿ ಅಬೌಟ್ ವಾಟ್ಸ್ ಹ್ಯಾಪ್ನಿಂಗ್ ಅಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಏನು ನಡೀತಾ ಇದೆ ಹೊರಗಡೆ, ಅಥವಾ ಏನು ತೋರಿಸ್ತಾ ಇದ್ದಾರೆ, ಅಥವಾ ಏನು ಬಿಂಬಿತವಾಗಿದೆ, ಅಥವಾ ಯಾವ ನೆರೇಷನ್ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಅದಕ್ಕೂ ನನಗೂ ಸಂಬಂಧ ಇದೆ. ಐ ನೀಡೆಡ್ ಅ ಕ್ಲಾರಿಟಿ ಇನ್ಸೈಡ್ ಮೀ. ಅಂದರೆ ನನಗೊಂದು ಆ ಕಸಿವಿಸಿ ಇರಬಾರ್ದು. ನಾನು ಏನೋ ಒಂದು ಬಂದು ಮಾತಾಡ್ತೀನಿ ಅಂತ ಹೇಳಿ ನನಗೆ ಕಸಿವಿಸಿಲಿ ಬಂದು ಮಾತಾಡಿದ್ರೆ ನಾಳೆ ನಾನು ಅದಕ್ಕೆ ಸರಿಯಾಗಿ ನಿಂತ್ಕೊಳ್ಳೋ ಆಗಿರಬೇಕು. ನಾನು ಆಡೋ ಮಾತಿಗೆ ನಾನು ನಿಂತ್ಕೊಳ್ಳೋ ಥರ ಇರಬೇಕು. ಹೌದೋ ಅಲ್ವೋ ಅಂತ ನಾನು ಒಪ್ಕೊಳ್ಳೋ ಥರದೊಳಗಿರಬೇಕು. ಐ ಟುಕ್ ಟೈಮ್. ಐ ಹ್ಯಾವ್ ಬೀನ್ ಆಸ್ಕ್ಡ್ ಬೈ ಆಲ್ ದ ಚಾನಲ್ಸ್, ಬಟ್ ನಾನು ಸ್ವಲ್ಪ ಹೆಸಿಟೇಟ್ ಮಾಡಿದೆ. ಆಗ ಅಂದರೆ ಹೆಸಿಟೇಟ್ ಅಂದರೆ ಏನೂ ಅಲ್ಲ, ಒಂದು ಮಟ್ಟಕ್ಕೆ ಐ ಥಿಂಕ್ ಎಲ್ಲೋ ಒಂದು ಇದರಲ್ಲಿ ಬ್ಯಾಕ್ ಆಫ್ ಅವರ್ ಮೈಂಡ್ ವಿ ಆರ್ ಸ್ಕೇರ್ಡ್ ಆಫ್ ಡೈಸೆಕ್ಷನ್ ಆಫ್ ಆರ್ ಓನ್ ಕ್ಯಾರೆಕ್ಟರ್. ನಮ್ಮ ಚರಿತ್ರೆಯನ್ನು ಎಲ್ಲ ವರ್ಗದಲ್ಲಿ, ಆ ಸೋಷಿಯಲ್ ಮೀಡಿಯಾ, ವೈಯಕ್ತಿಕ, ವಾಟ್ಸಪ್, ಐ ಡೋಂಟ್ ನೋ ವಾಟ್ ನಾಟ್, ಎಲ್ಲ ಕಡೆ ಇವತ್ತು ಡೈಸೆಕ್ಟ್ ಮಾಡ್ತಾರೆ. ಆ್ಯಂಡ್ ಐ ಆಮ್ ನಾಟ್ ಹಿಯರ್ ಟು ಟೇಕ್ ಆಲ್ ದಟ್. ನಾನು ಅದಕ್ಕೋಸ್ಕರ ನಾನು ಕಷ್ಟಪಟ್ಟು ಬಂದಿಲ್ಲ ನನ್ನ ಜೀವನದಲ್ಲಿ. ಸೊ ಐ ವಾಸ್ ನಾಟ್ ರೆಡಿ ಟು ಟೇಕ್ ಆಲ್ ದ ಡೈಸೆಕ್ಷನ್ಸ್. ಮೇಡಮ್, ನಿಮಗೆ ಸಾರಿ ಇಂಥ ಗೋಲ್ಡ್ ಜ್ಯುವೆಲ್ರೀಸಲ್ಲೆಲ್ಲ ತುಂಬ ಇಷ್ಟ. ಆ ಕಾರಣಕ್ಕಾಗಿ ಹೇಳ್ತೀನಿ, ಪವಿತ್ರ ಗೌಡ ಅವರು ಕೂಡ ರೆಡ್ ಕಾರ್ಪೆಟ್ಸನ್ನು ನಡೆಸ್ತಿದ್ರು. ಯಾವತ್ತಾದರೂ ವಿಸಿಟ್ ಮಾಡಿದ್ದೀರಾ? ಅವ್ರ ಬಗ್ಗೆ ಏನಾದರೂ ಗೊತ್ತು? ಐ ಹ್ಯಾವ್ ನೆವರ್ ಮೆಟ್ ಹರ್, ನಂಗೆ ಗೊತ್ತಿಲ್ಲ ಅವರು. ಸೊ ವಿಜಯಲಕ್ಷ್ಮಿ ಅವರು ಇವತ್ತು ತನ್ನ ಗಂಡನ ಪರ ನಿಂತಿದ್ದಾರೆ. ಕೋರ್ಟಿಗೆ ವಕೀಲರನ್ನು ಕೂಡ ನೇಮಕ ಮಾಡಿದರು. ಸೊ ಅವ್ರ ಬಗ್ಗೆ ಹೆಂಗೆ ಗೊತ್ತು? ಅವರು ಯಾವುದೋ ಶೂಟಿಂಗ್ ಸೆಟ್ಟಿಗೆ ಬರೋದು, ಇಂಥದ್ದೇನಾದರೂ ನೀವು ಅಬ್ಸರ್ವ್ ಮಾಡಿದ್ರೆ? ಬರ್ತಾರೆ, ಅವ್ರು ಶೂಟಿಂಗ್ ಸೆಟ್ಟಿಗೆಲ್ಲ ಬರ್ತಾರೆ. ಇನ್ಫ್ಯಾಕ್ಟ್ ಅವ್ರ ಮಗ ಎಲ್ಲನೂ ಕರ್ಕೊಂಡೇ ಬರ್ತಾಯಿದ್ರು. I think it's the right thing what she is doing. As a woman, as a wife, one should stand by, I think. Thank you. ಇದಿಷ್ಟು ಭಾವನಾ ರಾಮಣ್ಣ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯೋಗೀಶ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.